ನನ್ನ ಹೆಸರು ಜಮುನಾ ಅಂತ ಹೇಳಿ, ನಮ್ಮ ತಾಯಿಯವರು ಕಣ್ಣಮ್ಮ ಅಂತ ಹೇಳಿ. ಅವ್ರಿಗೆ ಆಲ್ಮೋಸ್ಟ್ 10-15 ಇಯರ್ಸಿಂದ ರುಮೈಟೆಡ್ ಆರ್ಥ್ರೈಟಿಸ್ ಮತ್ತು ಓಸ್ಟಿಯೋ ಆರ್ಥ್ರೈಟಿಸ್ ಇತ್ತು. ಆಲ್ಮೋಸ್ಟ್ ಮೂಳೆ ಎಲ್ಲ ಸೌದೋಗಿತ್ತು. ನಾವು ಎಲ್ಲ ಕಡೆ ತೋರಿಸಿ ಎಲ್ಲ ಥರ ಮೆಡಿಸಿನ್ಸ್ ಎಲ್ಲ ತೊಗೊಂಡಿದ್ವಿ. ಆದರೂ ಅವರು ನಡೆಯೋಕ್ಕಾಗ್ತಿರ್ಲಿಲ್ಲ, ಒಂದು ತಮ್ಮ ಕೆಲಸ ತಾವು ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಶೌಕ್ಯ ಹಾಸ್ಪಿಟಲ್ ಬಗ್ಗೆ ಡೀಟೇಲ್ಸ್ ಬಂದಾಗ ನಾವು ಇಲ್ಲಿ ಬರಬೇಕು ಅಂತ ಅನ್ನಿಸ್ತು. ಬಂದು ನಾವು ತೋರಿಸಿದಾಗ ಡಾಕ್ಟರು ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳಿದರು. ಸೊ ವಿ ಜಸ್ಟ್ ಸ್ಟಾರ್ಟೆಡ್ ಟ್ರೀಟ್ಮೆಂಟ್ನ. ತುಂಬ ಈಗ ಕ್ಯೂರ್ ಆಗಿದೆ, ಅವ್ರ ಕೆಲಸ ಅವರೇ ಮಾಡ್ಕೊತಾರೆ. ಆಮೇಲೆ ಯಾವ ಹಾಸ್ಪಿಟಲಲ್ಲಿ ಆಪರೇಷನ್ ಬೇಕು ಅಂತ ಹೇಳಿದ್ರು, ಇವಾಗ ವಿತೌಟ್ ಆಪರೇಷನ್ ಅವ್ರ ಕೆಲಸ ಅವ್ರು ಮಾಡ್ಕೊತಿದ್ದಾರೆ. ಬೇರೆ ಹಾಸ್ಪಿಟಲ್ಸ್ ಅಲ್ಲೆಲ್ಲ ಹೇಳ್ತಾರೆ ಡಾಕ್ಟರ್ ಇಲ್ಲ ಇದಾಗೋದೇ ಇಲ್ಲ, ಆಪರೇಷನ್ ಮಾಡಿಸ್ಲೇಬೇಕು, ಅದು ಕಾರ್ಟಿಲೇಜ್ ಫುಲ್ಲು ಕ್ಲಿಯರ್ ಆಗಿದೆ, ಅದು ಮಂಡಿ ಸೌದಿರೋದ್ರಿಂದ ಅವ್ರಿಗೆ ಓಡಾಡಕ್ ಆಗೋದಿಲ್ಲ, ದಟ್ ಇಸ್ ಅ ಲಾಸ್ಟ್ ಆಪ್ಷನ್ ಅಂತ ಹೇಳ್ತಾರೆ. ಬಟ್ ಇಲ್ಲಿಗೆ ಬಂದ್ಮೇಲೆ ನಮಗೆ ಅನ್ಸಿದ್ದು ಟ್ರೀಟ್ಮೆಂಟ್ ಇಂದ ಮಸಲ್ಸು ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಆಪರೇಷನ್ ಅಂತ ಹೇಳಿ ಅದನ್ನೇ ಲಾಸ್ಟ್ ಡಿಸಿಷನ್ ಅಂತ ಕನ್ಸಿಡರ್ ಮಾಡಬೇಡಿ. ಇಲ್ಲಿಗೆ ಒಂದ್ಸಲ ಬಂದು ತೋರಿಸಿ, ಇಲ್ಲಿ ಬಂದ್ರೆ ಮೂಳೆ ನೋವಿರೋರು ಮತ್ತೆ ಇನ್ನೊಂದಿರೋರಿಗೆ ಮೆಡಿಸಿನ್ಸ್ ಅವಶ್ಯಕತೆ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರಿಗೆ ಅವರ ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಹೆಜ್ಜೆ ಕೂಡ ಇಡಕ್ಕಾಗ್ತಿರ್ಲಿಲ್ಲ ನಮ್ಮ ತಾಯಿಯವ್ರಿಗೆ. ಅವ್ರ ಕೆಲಸ ಅವ್ರು ಮಾಡಕ್ ಆಗ್ತಿರ್ಲಿಲ್ಲ, ಬಾತ್ರೂಮ್ಗೆ ಹೋಗಕ್ ಆಗ್ತಿರ್ಲಿಲ್ಲ, ಒಂದ್ ನಿಂತ್ಕೊಂಡು ಅಡ್ಗೆ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿಗೆ ಬಂದ್ಮೇಲೆ ಶಿ ಇಸ್ ಡೂಯಿಂಗ್ ಎವ್ರಿಥಿಂಗ್ ಆನ್ ಅವರ್ ಓನ್. ಒಂದು ಡಿಪೆಂಡೆನ್ಸಿ ಕಮ್ಮಿ ಆಗತ್ತೆ ಇಲ್ಲಿಗೆ ಬಂದ್ಮೇಲೆ. ವಿತೌಟ್ ಮೆಡಿಸಿನ್ ಕೂಡ ಅವರು ಸರ್ವೈವ್ ಆಗ್ಬೋದು. ನನಗೆ ಅಂದ್ರೆ ಸೌಖ್ಯ ಹಾಸ್ಪಿಟಲ್ ಇಂದ 100% ನಾನು ರೆಫರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಮಮ್ಮಗೆ ಎಲ್ಲ ಮೊದಲಿದ್ದ ಸ್ಥಿತಿಗೂ ಈಗಿರೋ ಸ್ಥಿತಿಗೂ ಲಾಟ್ ಆಫ್ ಚೇಂಜಸ್ ಇದೆ. ಸೊ ಹಾಗಾಗಿ ಇಲ್ಲಿ ಟ್ರೀಟ್ಮೆಂಟ್ ಪ್ರಿಫರ್ ಮಾಡ್ತೀವಿ ನಾವು. ಖುಷಿಯಾಗಿದ್ದಾರೆ ಅವರು.